ನಂಜನಗೂಡು ನಗರದ ಚಿಂತಾಮಣಿ ಗಣಪತಿ ದೇವಾಲಯದ ಬಳಿ ಗಾಂಜಾ ಮುಕ್ತ ಸ್ವಚ್ಛ ನಂಜನಗೂಡು ಜನಜಾಗೃತಿ ಕಾರ್ಯಕ್ರಮದ ಬೃಹತ್ ಬೈಕ್ ರ್ಯಾಲಿಗೆ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಚಾಲನೆ ನೀಡಿದರು. ರಾಷ್ಟ್ರಪತಿ ರಸ್ತೆ ಮತ್ತು ಎಂಜಿಎಸ್ ರಸ್ತೆಯ ಮೂಲಕ ವಿಶ್ವೇಶ್ವರಯ್ಯ ವೃತ್ತದವರೆಗೆ ಬೃಹತ್ ಬೈಕ್ ರ್ಯಾಲಿ ನಡೆಸಿ ಗಾಂಜಾ ಮುಕ್ತ ನಂಜನಗೂಡು ಮಾಡುವಂತೆ ವಿವಿಧ ಘೋಷಣೆಗಳನ್ನು ಕೂಗಿ ಜನಜಾಗೃತಿ ಮೂಡಿಸಿದ್ರು. ವಿಶ್ವೇಶ್ವರಯ್ಯ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಮಾತನಾಡಿ, ಗಾಂಜಾ ಮುಕ್ತ ನಂಜನಗೂಡು ಎಂಬ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇತ್ತೀಚೆಗೆ ನಂಜನಗೂಡಿನಲ್ಲಿ ಗಾಂಜಾ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇತ್ತೀಚೆಗೆ ಯುವಕರು ಗಾಂಜಾ ಒಳಗಾಗುತ್ತಿದ್ದಾರೆ. ಗಾಂಜಾವನ್ನ ಸರಬರಾಜು ಮಾಡುತ್ತಿರುವವರು ಯಾರು, ಎಲ್ಲಿಂದ ಗಾಂಜಾ ಮಾದಕ ವಸ್ತುಗಳು ಬರುತ್ತಿವೆ ಎಂಬುದರ ಬಗ್ಗೆ ತನಿಖೆ ಆಗಬೇಕು. ಮುಂಬೈ ಪೊಲೀಸರು ಬಂದು ಮೈಸೂರಿನಲ್ಲಿ ಪತ್ತೆ ಹಚ್ಚಿದ್ದರು, ಆದರೆ ರಾಜ್ಯದ ಪೊಲೀಸರು ಏನು ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಜೊತೆ ನಮ್ಮ ಮಂಡಲ ಅಧ್ಯಕ್ಷರಾಗಿರುವಂಥ ಕೆನ್ನಪ್ಪನವರು ಮತ್ತು ಸಿದ್ದರಾಜು ಅವರಿದ್ದಾರೆ. ಯುವ ಮೋರ್ಚಾ ಸಿದ್ದರಾಜು ಅವರಿದೆ, ಸಿದ್ದರಾಜು ಕೂಡ ಇದ್ದಾರೆ, ಮನೋಜ್ ಎಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ. ನೋಡಿ, ಇತ್ತೀಚೆಗೆ ಗಾಂಜಾ ಒಂದು ಪ್ರಕರಣ ಸಾಕಷ್ಟು ಹೆಚ್ಚಾಗ್ತಿದೆ ನಂಜನಗೂಡಲ್ಲಿ. ಇದ್ರ ಬಗ್ಗೆ ಸಾರ್ವಜನಿಕವಾಗಿ ನಮಗೆಲ್ಲ ದೂರ ಸಿಗ್ತಾ ಇದೆ ಇದು. ಹಾಗಾಗಿ ಇದೊಂದು ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅಂತ ಹೇಳಿ ಇವತ್ತು ಯುವ ಮೋರ್ಚಾ ವತಿಯಿಂದ ನಾವು ಇವತ್ತು ಹಮ್ಮಿಕೊಂಡ ಮೇಲೆ ಸಂದರ್ಭದಲ್ಲಿ ಒಂದು ಮಾತಂತೂ ನಾನು ಭಾಳ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಇತ್ತೀಚೆಗೆ ಯುವಕರು ಗಾಂಜಾಗಿಂತ ಒಂದು ಅಡಿಕ್ಷನ್ಗೆ ಭಾಳಷ್ಟು ಒಳಗಾಗ್ತಾ ಇದ್ದಾರೆ. ಕಾಲೇಜಲ್ಲಿ, ಶಾಲೆಯಲ್ಲಿ ಇದೆಲ್ಲ ಇಲ್ಲಿ ಗಾಂಜಾ ಸಪ್ಲೈ ಮಾಡ್ತಿರೋರು ಯಾರು, ಎಲ್ಲಿಂದ ಇದು ಗಾಂಜಾ ಬರ್ತಾ ಇದೆ ಇದು. ಇವತ್ತು ನಂಜನಗೂಡಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವಾದ ನಂಜನಗೂಡಲ್ಲಿ ಯಾಕೆ ಹೆಚ್ಚಾಗ್ತಿದೆ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರಲ್ಲಿ ಒಂದು ಆತಂಕನ ಹುಟ್ಟಿದೆ. ನಮಗೆಲ್ಲ ಗೊತ್ತಿದೆ, ಇದೇ ವರ್ಷ ಜೂನಲ್ಲಿ ಮೇಟ್ಗಳ್ಳಿ ಹತ್ರ ಕಾಂಗ್ರೆಸ್ ಅದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬರೋಬ್ಬರಿ ಒಂದು 12 ಕೋಟಿಯಷ್ಟು MS ಅಂತ ಒಂದು ಡ್ರಗ್ನ ಪತ್ತೆ ಹಚ್ಚಿದ್ರಲ್ಲಿ. ಗಾಂಜಾ ಮತ್ತು ಡ್ರಗ್ಸ್ ಬಗ್ಗೆ ಮಾಹಿತಿ ಬಂದಲ್ಲಿ ಯುವಕರು ಮತ್ತು ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ತಿಳಿಸಬೇಕು. ಗಾಂಜಾ ಪ್ರಕರಣ ನಂಜನಗೂಡಿನಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ. ಮದ್ಯಪಾನ ಮಾಡಿ ಹೋಗಿದ್ರೆ ಪರಿಶೀಲನೆ ಮಾಡಿ ಕಂಡುಹಿಡಿಯಬಹುದು, ಆದರೆ ಗಾಂಜಾ ಸೇವಿಸಿ ಹೋಗುವವರನ್ನ ಹೇಗೆ ಕಂಡುಹಿಡಿಯಲು ಸಾಧ್ಯ ಎಂದರು. ಬೈಕ್ ರ್ಯಾಲಿ ಮೂಲಕ ಜಾಗೃತಿ ಮೂಡಿಸಿ ಸಾರ್ವಜನಿಕರಿಗೆ ತಿಳಿಸಲಾಗುತ್ತಿದೆ. ಪೊಲೀಸ್ ಇಲಾಖೆಗೆ ಬಿಜೆಪಿ ಪಕ್ಷ ಯಾವಾಗಲೂ ಇರುತ್ತದೆ. ಗಾಂಜಾ ಮುಕ್ತ ಮಾಡುವುದು ಪಕ್ಷದ ವತಿಯಿಂದ ಮಾಡಲಾಗುತ್ತಿದ್ದು, ಬಿಜೆಪಿ ಪಕ್ಷವು ಯುವಕರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುತ್ತದೆ. ಗಾಂಜಾ ಮುಕ್ತ ಮಾಡಲು ಹೊರಟಿರುವ ಪೊಲೀಸ್ ಇಲಾಖೆಗೆ ನಾವು ಕೈ ಜೋಡಿಸುತ್ತೇವೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.